ಏನು ಕಾಸು ಕೊಡಮ್ಮ. ಕಾಸು ಕಾಸು ಅಂತದ್ ಯಾಕಂಗ್ ಪ್ರಾಣ ಬಿಡ್ತೀಯ? ನಿನ್ ಕಾಸು ತಗೊಂಡು ನಾನು ಎಲ್ಲಿಗೂ ಓಡೋಗಕ್ಕಿಲ್ಲ. ನೋಡು, ಈ ಮನೆಯಾಗೆ ಯಾವ್ದೋ ಫಂಕ್ಷನ್ ಆಯ್ತಾದೆ, ದೊಡ್ಡ ಮನೆ ಫಂಕ್ಷನ್. ಅಡಿಗೆ ಎಲ್ಲ ರುಚಿ ರುಚಿಯಾಗಿ ಮಾಡ್ತಿರ್ತಾರೆ. ಇಂಥ ಊಟನ ನೀನ್ ತಿಂದಿರಕ್ಕಿಲ್ಲ, ನೀನ್ ಜಾಯಮಾನ್ದಾಗ ತಿಂದಿರಕ್ಕಿಲ್ಲ. ಬಂದು ಚೆನ್ನಾಗಿ ಜಮಾಯಿಸು ಬಾ. ಹೋಗಮ್ಮ ಹೋಗು, ನಾವು ಬಿಟ್ಟಿ ಊಟ ತಿನ್ನೋರಲ್ಲ, ದುಡ್ಡು ತಿನ್ನೋರು. ನೀನ್ ಅದಕ್ಕೆ ತಾನೇ ಬಂದಿರೋದು. ಹೋಗ್ ಮುಕ್ಕೋಗು, ಮೊದ್ಲು ನನ್ ಕಾಸು ಕೊಡು. ಒಟ್ಟಿಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ನಂಗೆ ಇಂತಹ ದಿಮಾಕಿನ ಮಾಕೇನ್ ಕಮ್ಮಿ ಇಲ್ಲ. ಕಷ್ಟಪಟ್ಟು ದುಡಿಯೋನ್ಗೆ ದಿಮಾಕು ಅನ್ನೋದು ದೊಡ್ಡಪ್ಪನ ಆಸ್ತಿ. ಸುಮ್ನೆ ಕಾಸು ಕೊಡು. ಕಾಸು ಕಾಸು ಅಂತ ಯಾಕೆ ಬಾಯ್ ಬಿಡ್ತೀಯೋ? ನಿನ್ ಕಾಸು ತಗೊಂಡು ನಾನು ಎಲ್ಲಿಗೂ ಹೋಗಕ್ಕಿಲ್ಲ. ಕೊಡ್ತೀನಿ, ನೀನ್ ಕೇಳಿದ್ಮ್ಯಾಕೆ ಕೊಡ್ತೀನಿ. ತಗ. ಏನೋ ಕಾಸು ತಗೊಂಡು ಹೋಯ್ತಾ ಇದ್ಯಾ? ಕ್ಯಾಶ್ ಕೊಡು. ಕಾಸು ಅಂತ ನೀನ್ ಯಾಕೆ ಬಾಯ್ ಬಿಡ್ತಾ ಇದೀಯಾ? ತಗೋ. ನಾನೇನ್ ಬಾಯ್ ಬಿಡ್ತಾ ಅಣ್ಣ ಅಣ್ಣಲ್ಲ. ಅಪ್ಪಿ ಲಡ್ಡು ಅವಳಾ? ಏನಮ್ಮ ನೀವು ರೋಡಲ್ಲಿ ಹೋಗೋರು ಕೇಳಿದ್ರೆ ಆ ಮನೇಲಿ ಫಂಕ್ಷನ್ ನಡೀತಿದೆ, ಅಡುಗೆ ಮನೇಲಿ ಲಡ್ಡು ಗಿಡ್ಡು ಮಾಡ್ತಿರ್ತಾರೆ, ಹೋಗಿ ಕೇಳಿ, ನಿಮ್ ಲಡ್ಡು ಸಿಕ್ಕರು ಸಿಗ್ಬೋದು. ಅದು ನಿಜನೇ. ಲಡ್ಡುನ ಅಡಿಗೆ ಮನೇಲೆ ಹೋಗಿ ಹುಡುಕ್ಬೇಕು. ಈ ಫಂಕ್ಷನ್ಗೆ ಲಡ್ಡುನೇ ಅಡಿಗೆ ಮಾಡ್ಸಕ್ ಒಪ್ಕೊಂಡಿರ್ಬೇಕು. ಅಪ್ಪ ಶಿವನೇ, ಸರಿಯಾದ ಜಾಗಕ್ಕೆ ಸೇರಿಸ್ಬಿಟ್ಟೆ. ಲಡ್ಡು ಇಲ್ಲಿ ಸಿಗ್ತಾಳೆ. ಇಂಥ ಲೆಕ್ಕಾಚಾರ ಸರೋಯ್ತು. ಯಪ್ಪೋ ದುಡ್ಡನ್ನ ನೀರ್ನಂಗ್ ಖರ್ಚು ಮಾಡೋರೇ. ದುಡ್ಡಿರೋರಯ್ಯ ಇಂಥದ್ದೆಲ್ಲ ಮಾಡಕ್ಕಾಗದು. ಇವಯ್ಯೋ ಬಾರಿ ಕುಳನೆ. ಗರ ಮಾಡಿ ಇವ ಇಂತವ ಇನ್ನೊಂದಷ್ಟು ಪೀಕ್ಬೇಕು. ನಿಂತ್ಕೊಳಮ್ಮ. ಯಾರಮ್ಮ ನೀನು? ಎಲ್ಲಿ ಹೋಗ್ತಾ ಇದೀಯಾ? ಏನ್ ಹಿಂಗ್ ಮಾತಾಡ್ತಾ ಇದೀಯಾ? ಮರ್ವಾದೆ ಕೊಟ್ಟು ಮಾತಾಡುವ. ಆಯ್ತಮ್ಮ, ಕ್ಷಮಿಸಿ. ಯಾರು ನೀವು? ಏನಾಗ್ಬೇಕಾಯ್ತು? ಒಳಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಒಳಗಡೆ ಫಂಕ್ಷನ್ ಆಯ್ತದಲ್ಲ, ಊಟಕ್ಕೆ ಹೋಯ್ತಾ ಇದೀನಿ. ಇನ್ಯಾಕೆ ಹೋಗ್ಲಿ ಒಳಕ್ಕೆ? ಕಂಡ್ಕಂಡವ್ರಿಗೆಲ್ಲ ಊಟ ಹಾಕಕ್ಕೆ ಇದೇನು ಧರ್ಮಛತ್ರ ಅಲ್ಲ. ಇಲ್ಲಿ ನಡೀತಿರೋದು ದೊಡ್ಡವ್ರ ಮನೆ ನಿಶ್ಚಿತಾರ್ಥ. ನಿಮ್ಮಂತವ್ರೆಲ್ಲ ಈ ಕಡೆ ಬರ್ಲೇಬಾರ್ದು. ನಡಿ ಆಚೆ. ಅಯ್ಯ, ಅದ್ಯಾಕೆ ಕಂತಸ್ತೀಯ? ಮತ್ತೆ ಇವನು ಹೇಳೋದು ಸರಿನೆಯ. ದೊಡ್ಡ ಫಂಕ್ಷನ್ ನಡೀತಾದೆ, ಇಂಥ ಫಂಕ್ಷನ್ಗೆ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕೊಂಡು ಬರೋರೇ ಬರ್ತಾರೆ. ನನ್ನಂತವಳು ಬಂದ್ರೆ ಬಿಡ್ತಾನೆ. ಮೊದಲು ಒಳ್ಳೆ ಸೀರೆ ಉಟ್ಕೋಬೇಕು, ಇಲ್ಲ ಅಂದರೆ ಮರುವಾದೆ ತೆಗೆದು ಬಿಡ್ತಾರೆ. ಆದರೆ ಒಳ್ಳೆ ಸೀರೆನ ಹೆಂಗೆ ಉಟ್ಕೊಳ್ಳೋದು? ಒಳಗೆ ಹೋಗ್ಬೇಕು, ಲಡ್ಡು ನನಗೆ ಕೈಗೆ ಸಿಗಬೇಕು. ಆದರೆ ಒಳಗೆ ಹೆಂಗೆ ಹೋಗೋದು?